ಎಲ್ಲರಿಗೂ ನಮಸ್ತೆ ವೀಕ್ಷಕರೇ. ಪಾದಾಭ್ಯಂಗ ಫುಟ್ ಮಸಾಜ್ ಎಣ್ಣೆಯಿಂದ ಪಾದಕ್ಕೆ ಮಸಾಜ್ ಮಾಡುವುದು. ಸಾಮಾನ್ಯವಾಗಿ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೊ ಇಲ್ಲಿ ವೀಕ್ಷಕರು ಒಂದು ಗಮನಿಸಬೇಕು, ಇಲ್ಲಿ ಹೀಟ್ ಬಾಡಿ ಇರೋರು ಎಳ್ಳೆಣ್ಣೆಯನ್ನು ಬಿಟ್ಟು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ತುಂಬ ಉತ್ತಮ. ಸೊ ಈ ಎರಡೂ ತೈಲಗಳು ನಿಮಗೆ ಸಿಗದೇ ಇದ್ದಾಗೆ ಅಥವಾ ನೀವು ಈ ಎರಡೂ ತೈಲಗಳನ್ನು ಬಿಟ್ಟು ನೀವು ಆಯುರ್ವೇದಿಕ್ ಬೇರೆ ತೈಲಗಳನ್ನು ಉಪಯೋಗ ಮಾಡಬಹುದು. ಅದು ಯಾವುದಂದರೆ ಧನ್ವಂತರ ತೈಲ, ಕ್ಷೀರಬಲ ತೈಲ ಮತ್ತು ಜ್ಯೇಷ್ಠಮ ತೈಲ. ಇದರಿಂದ ಕೂಡ ನೀವು ಪಾದಾಭ್ಯಂಗ ಮಾಡ್ಕೋಬೋದು. ಈ ಫುಟ್ ಮಸಾಜ್ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಆಗ್ತವೆ ಅಂದರೆ, ಸೊ ನೀವು ಫುಟ್ ಮಸಾಜ್ ದಿನಾಲೂ ನೀವು ಫುಟ್ ಮಸಾಜ್ ಮಾಡ್ತಾ ಬರ್ತಾ ಹೋದರೆ ನಿಮ್ಮ ಪಾದ ನೋವು ಮತ್ತು ಪಾದ ಒಡೆಯೋದಂದರೆ ಕ್ರ್ಯಾಕಿಂಗ್ ಫುಟ್ಟು ನಿವಾರಣೆ ಆಗ್ತಾ ಹೋಗುತ್ತದೆ. ಮತ್ತು ನಿಮ್ಮ ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಫಲಕಾರಿಯಾಗುತ್ತದೆ. ಸೊ ಈ ನಿಮಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿದ್ರಾಹೀನತೆಯಲ್ಲಿ ನಿದ್ರೆ ಬರಲಿಕ್ಕೆ ಇದು ಉತ್ತೇಜನವನ್ನು ಮಾಡುತ್ತದೆ. ವೀಕ್ಷಕರೇ, ಇನ್ನೊಂದು ಈ ಡಯಾಬಿಟಿಕ್ ಇರೋರಿಗೆ ಅಂದರೆ ಶುಗರ್ ಇರೋರಿಗೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಒಂದು ಕಂಡೀಷನ್ ಬರುತ್ತದೆ. ಸೊ ಆ ಕಂಡೀಷನ್ನಲ್ಲಿ ನೀವು ಈ ದಿನಾಲೂ ಫುಟ್ ಮಸಾಜ್ ರಾತ್ರಿ ಮಲಗಲಿಕ್ಕಿಂತ ಮುಂಚೆ ನೀವು ದಿನಾಲೂ ಫುಟ್ ಮಸಾಜ್ ಮಾಡ್ಕೊಂಡು ಮಲಗ್ತಾ ಹೋದರೆ, ಇದನ್ನು ದಿನಾಲೂ ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಪಾದ ಉರಿ ಬರೋದು, ನಿಮಗೆ ಜೋಮ್ ಹಿಡಿದು ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ವೀಕ್ಷಕರೇ, ಇಂದಿನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.